ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಸಂಸ್ಥಾಪಕರು ಪ್ರತ್ಯಂಗಿರಾ ದೇವಿಯ ಆರಾಧಕರಾದ ಡಾಕ್ಟರ್ ಮಹರ್ಷಿ ಗುರೂಜಿ ಅವರು. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತೆ ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರೂಜಿ, ಸಾಕಷ್ಟು ಜನರು ವಿವಾಹ ವಿಳಂಬದ ಸಮಸ್ಯೆನ ಅನುಭವಿಸ್ತಾನೆ ಇರ್ತಾರೆ. ಎಲ್ಲರೂ ಹೇಳ್ತಾರೆ ಎಲ್ಲರ ಜೀವನದಲ್ಲಿ ವಿವಾಹ ಅನ್ನೋದು ಪ್ರಮುಖವಾದ ಘಟ್ಟ, ಅಲ್ಲಿಂದಾನೇ ಸಾಕಷ್ಟು ತಿರುವುಗಳನ್ನು ಪಡೆದುಕೊಳ್ಳುತ್ತೆ ಜೀವನ ಅಂತ. ಆದರೆ ಸಾಕಷ್ಟು ಜನರಿಗೆ ಆ ತಿರುವು ಸಿಗೋದೇ ಇಲ್ಲ. ಯಾಕೆ? ಕಾರಣ ಏನು? ಯಾವ ಗ್ರಹ ತುಂಬ ಮುಖ್ಯ? ನೋಡಿ, ಸಪ್ತಮ ಸ್ಥಾನದಲ್ಲಿ ಕೇತು ಗ್ರಹ ಇತ್ತು ಅಂತ ಹೇಳಿದ್ರೆ, ಕೇತು ಛಾಯಾಗ್ರಹವಾಗಿರುತ್ತೆ. ಏನಾದರೂ ಸಪ್ತಮದಲ್ಲಿ ಇತ್ತು ಅಂತ ಹೇಳಿದ್ರೆ ಯಾವಾಗಲೂ ಮದುವೆ ಅಂತ ಬಂದಾಗ ಸಮಸ್ಯೆಗಳು ಜಾಸ್ತಿ ಬರ್ತಾ ಇರುತ್ತೆ, ವಿಘ್ನಗಳು ಜಾಸ್ತಿ ಬರ್ತಾ ಇರುತ್ತೆ. ಯಾವುದೇ ಸರಿಯಾದಂತಹ ಒಂದು ಸಂಬಂಧಗಳು ಬರೋದಿಲ್ಲ, ಕೂಡು ಬರೋದಿಲ್ಲ. ಅಕಸ್ಮಾತ್ ಕೂಡು ಬಂತು ಅಂತ ಹೇಳಿದ್ರೆ ಅದು ಕೊನೆ ಮೂಮೆಂಟಲ್ಲಿ ಕೈ ತಪ್ಪು ಹೋಗ್ತಾ ಇರುತ್ತೆ. ಯಾಕೆ ಕೇತುವಿನ ಪ್ರಭಾವ ಅಷ್ಟು ಪರಿಣಾಮ ಬೀಳುತ್ತಾ ಮದುವೆ ವಿಚಾರದಲ್ಲಿ ಅಂತ ಹೇಳಿದಾಗ, ನೋಡಿ, ಯಾವಾಗಲೂ ಅಷ್ಟೇ ಮದುವೆ ವಿರಕ್ತಿಯನ್ನು ಕೊಡ್ತಾನೆ. ಯಾವುದೂ ಮದುವೆ ವಿಚಾರದಲ್ಲಿ ಇಂಟ್ರೆಸ್ಟೇ ತಗೊಳ್ಳಲ್ಲ. ಯಾವಾಗ ನೋಡಿದ್ರೆ ಕೇತು ಸಪ್ತಮದಲ್ಲಿದ್ದಾಗ ಮಕ್ಕಳಲ್ಲಿ ಯಾವ ರೀತಿ ಬರುತ್ತೆ ಅಂದರೆ, ಮದುವೆ ವಿಚಾರದಲ್ಲಿ ಮಾತುಕತೆ ಅಂತ ಹೇಳಿದ್ರೆ ನನಗೆ ಮದುವೆನೇ ಬೇಡ ಅನ್ನುವಂಥ ಮನೋಸ್ಥಿತಿಗೆ ಹೋಗುವಂಥದ್ದು ಇರುತ್ತೆ. ಮದುವೆ ವಿಚಾರ ಬಂತು ಅಂದರೆ ಮನೆಯಲ್ಲಿ ಕಲಹಗಳಾಗುವಂಥದ್ದು, ಈ ರೀತಿ ಸಮಸ್ಯೆಗಳು ಬರುತ್ತೆ. ಈ ಕೇತು ಪ್ರೇತ ಬಾಧೆಯನ್ನು ಸೂಚಿಸುವಂಥ ಗ್ರಹ ಆಗಿರುತ್ತೆ. ಅಂದರೆ ಇವತ್ತು ಕೆಲವೊಂದು ನೆಗೆಟಿವ್ ಸಿಂಪ್ಟಮ್ಸ್ ಇರುವಂತಹ ಕೆಲವೊಂದು ವ್ಯಕ್ತಿಗಳ ಮೇಲೆ ನಾವು ನೋಡ್ತಾ ಇದ್ದೀವಿ. ಮದುವೆ ಅನ್ನುವಂಥದ್ದು ಅಥವಾ ಶುಭ ಕಾರ್ಯಗಳು ಅನ್ನುವಂಥದ್ದು ಅಥವಾ ಯಾವುದೇ ಒಂದು ದೇವಸ್ಥಾನ ಪೂಜೆ ಪುನಸ್ಕಾರಗಳ ಬಗ್ಗೆ ಒಲವಿರೋದಿಲ್ಲ. ಯಾವಾಗಲೂ ಅವರು ಮಾನಸಿಕ ಖಿನ್ನತೆಗೆ ಹೋಗಿರ್ತಾರೆ. ಕುಟುಂಬದಲ್ಲಿ ಚಿಕ್ಕ ಪುಟ್ಟ ವಿಚಾರದಲ್ಲಿ ಕಲಹಗಳು ಮಾಡ್ಕೊತಾ ಇರ್ತಾರೆ. ಕೆಲಸದಲ್ಲಿ ಅಷ್ಟೇ ತೊಂದರೆಗಳು ಎದುರಾಗ್ತಾ ಇರುತ್ತೆ. ಸೊ ಈ ರೀತಿ ಸಮಸ್ಯೆಗಳು ಬರುತ್ತೆ. ಆದರೆ ಇಲ್ಲಿ ಕೇತು ಸಪ್ತಮದಲ್ಲಿ ಇರುವಂಥ ಕಾರಣಕ್ಕೆ ವಿವಾಹಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಅತಿ ಹೆಚ್ಚು ಕಂಡುಬರುವಂಥ ವಿಚಾರ ಆಗಿರುತ್ತೆ. ಕೆಲವರಿಗೆ ಏನಾದರೂ ನೆಗೆಟಿವ್ ಸಿಂಪ್ಟಮ್ಸ್ ಇರುವಂಥ ಜಾಗ ಆಗಿದ್ದರೆ, ಅಂದರೆ ವಾಸವಾಗಿರುವಂಥದ್ದು, ಯಾವುದಾದ್ರೂ ಮನೆಯಲ್ಲಿ ಏನಾದರೂ ಪ್ರೇತ ಸಂಚಾರ, ನೆಗೆಟಿವ್ ಎನರ್ಜಿ ಇತ್ತು ಅಂದರೆ ಅದು ಬೇಗನೆ ಅವರಿಗೆ ಪ್ರಭಾವ ಬೀಳುವಂಥದ್ದು ಇರುತ್ತೆ. ಮತ್ತು ಕೆಲವ್ರಿಗೆ ಮದುವೆ ಎಲ್ಲ ಓಕೆ, ಹುಡುಗಿನೂ ಒಪ್ಕೊಂಡಿದ್ದಾನೆ, ವರನೂ ಒಪ್ಕೊಂಡಿದ್ದಾನೆ, ಎಲ್ಲ ಓಕೆ ಅಂತ ಇದ್ದರು, ಯಾವುದೋ ಒಂದು ಚಿಕ್ಕ ಪುಟ್ಟ ವಿಚಾರದಲ್ಲಿ ಸಮಸ್ಯೆ ಆಗಿದ್ದು ಅದು ಬಿಟ್ಟೋಗುತ್ತೆ. ಅಥವಾ ಅಲ್ಲಿ ಮದುವೆ ಮುಹೂರ್ತವನ್ನು ಫಿಕ್ಸ್ ಮಾಡಿರುವಂಥದ್ದು ಮುಂದಕ್ಕೆ ಹೋಗುತ್ತೆ, ಮೈಲಿಗೆ ಆಯಿತು, ಅಥವಾ ಇನ್ಯಾವುದೋ ಒಂದು ತೀರೋದ್ರು ಮನೆಯಲ್ಲಿ, ಯಾರೋ ದೂರ ಸಂಬಂಧಿಕರು 3 ದಿನ ಅಂಟಿರುತ್ತೆ. ಸೊ ಈ ಥರ ಮದುವೆ ವಿಚಾರದಲ್ಲಿ ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಈ ಪ್ರೇಮ ವಿವಾಹಕ್ಕೂ ಬಂದಾಗೂ ಅದೇ ಸಮಸ್ಯೆ ಬರುತ್ತೆ. ಈಗ ಎಷ್ಟೋ ಜನ ಒಂದು 4-5 ವರ್ಷ ಇಷ್ಟಪಟ್ಟಿರ್ತಾರೆ, ಮನೆಯಲ್ಲಿ ಒಪ್ಕೊಂಡಿರ್ತಾರೆ. ಆದರೆ ಆ ಮನೆಯಲ್ಲಿ ಒಪ್ಕೊಂಡಿದ್ರೇನು ಮದುವೆ ಅನ್ನುವಂಥದ್ದು ಮುಂದಕ್ಕೆ ಹೋಗ್ತಾನೆ ಇರುತ್ತೆ, ಮದುವೆ ಆಗದಿರ ಹೋಗುವಂಥ ಪರಿಸ್ಥಿತಿನೂ ಬರುತ್ತೆ. ಇದೆಲ್ಲ ಈ ಕೇತು ಈ ಪ್ರೇತ ಬಾಧೆ ನೆಗೆಟಿವ್ ಎನರ್ಜಿಯನ್ನು ಒಂದು ತೋರಿಸುವಂಥ ಗ್ರಹ ಆಗಿರುತ್ತೆ. ಮತ್ತು ಅದ್ರ ಜೊತೆಗೆ ಈ ಕೇತುವಿನ ಜೊತೆ ಕೆಲವೊಂದು ಗ್ರಹಗಳು ಸಂಯೋಗ ಆಗಿರುತ್ತೆ. ನೋಡಿ, ಯಾವಾಗಲೂ ಅಷ್ಟೇ ಕೇತು ಗುರು ಕಾಂಬಿನೇಷನ್ಸ್ ಇತ್ತು ಅಂತ ಹೇಳಿದ್ರೆ ಅದು ಕೆಲವು ರಾಶಿಗಳಲ್ಲಿದ್ದರೆ ಮಾತ್ರ ಬೇಗನೆ ಮದುವೆ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ಸ್ವಲ್ಪ 1-2 ಸತಿ ವಿಘ್ನಗಳಾಗುತ್ತೆ, ಸೆಟ್ ಆಗಿಬಿಡುತ್ತೆ. ನೋಡಿ, ಧನುಸು ರಾಶಿ ಅಥವಾ ಈ ಮೀನ ರಾಶಿ ಆಗಬಹುದು ಅಥವಾ ಕರ್ಕಾಟಕ ರಾಶಿಯಲ್ಲಾಗಬಹುದು, ಏನಾದರೂ ಇತ್ತು ಈ ಥರ ಕಾಂಬಿನೇಷನ್ಸ್ ಅಂತ ಹೇಳಿದ್ರೆ 90% ಅವರಿಗೆ ಮದುವೆ ವಿಚಾರದಲ್ಲಿ 1-2-3 ಸೆಟ್ ಆಗುತ್ತೆ. ಆ ಸೆಟ್ ಆಗುವಂಥದ್ದು ಕೊನೆಯಲ್ಲೂ ಬಿಟ್ಟೋಗಿರುತ್ತೆ, ನಂತರ ಮದುವೆ ಹಾಗೆ ಆಗುತ್ತೆ. ಆದರೆ ಇಲ್ಲಿ ಏನಾದರೂ ಕೇತು ಗ್ರಹ ಮಿಥುನ ರಾಶಿಯಲ್ಲಿ ಗುರುವಿನ ಜೊತೆ ಸಪ್ತಮ ಸ್ಥಾನ, ಈ ಧನುಸು ಲಗ್ನದಲ್ಲಿ ಹುಟ್ಟಿರುವಂಥವರಿಗೆ 7ನೇ ಮನೆಯಲ್ಲಿ ಗುರು ಮತ್ತು ಕೇತು ಕಾಂಬಿನೇಷನ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಎಷ್ಟೇ ಪ್ರಯತ್ನ ಮಾಡಿ 40 ವರ್ಷ ಆದ್ರೇನು ಮದುವೆ ಆಗಲ್ಲ. ಈ ರೀತಿ ಆ ಕೇತು ಗ್ರಹ ಪ್ರಭಾವಕ್ಕೆ ಒಳಗಾಗುವಂಥದ್ದು ಇರುತ್ತೆ. ಅದಕ್ಕೆ ಯಾವಾಗಲೂ ಅಷ್ಟೇ ನೋಡಿ, ಈ ಥರ ಇದ್ದಾಗ ಹೆಚ್ಚು ನೀವು ಆರಾಧನೆ ಮಾಡ್ಕೋಬೇಕಾಗಿರುವಂಥದ್ದು ಗಣಪತಿ ಆರಾಧನೆ ಮಾಡ್ಕೋಬೇಕು, ದಕ್ಷಿಣಮೂರ್ತಿನ ಆರಾಧನೆ ಮಾಡ್ಕೊಳ್ಳುವಂಥದ್ದು ರೂಢಿಯಲ್ಲಿ ಇಟ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಸತತವಾಗಿ ವಿಳಂಬ ಆಗ್ತಾ ಇರುತ್ತೆ ವಿವಾಹದ ವಿಚಾರದಲ್ಲಿ. ಅದು ಅರೇಂಜ್ ಮ್ಯಾರೇಜ್ ಆಗಬಹುದು ಅಥವಾ ಇಷ್ಟಪಟ್ಟಿರುವಂಥದ್ದು. ನೋಡಿ, 4-5 ವರ್ಷ ಇಷ್ಟಪಡ್ತಾರೆ, ಆದರೆ ಮದುವೆ ವಿಚಾರದಲ್ಲಿ ಬಂತು ಅಂದರೆ ಏನಾದರೂ ಕಲಹಗಳಾಗುತ್ತೆ ಅಥವಾ ಯಾವುದೋ ವಿಘ್ನಗಳು ಬರುತ್ತೆ ಅಥವಾ ಯಾರೋ ಒಬ್ಬರು ತೀರೋಗ್ತಾ ಇರ್ತಾರೆ. ಈ ರೀತಿ ಸಮಸ್ಯೆಗಳು ಹೆಚ್ಚಾಗಿ ಬರುವಂಥ ಸಾಧ್ಯತೆ ಇರುತ್ತೆ. ಓಕೆ ಗುರುಜಿ, ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ, ನೋಡೋಣ. ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ಇಂದ್ರ, ನಮಸ್ತೆ ಅಮ್ಮ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕು? ನನ್ನ ಮೊಮ್ಮಗ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಅವ್ರ ಹೆಸರು, ಹುಟ್ಟಿದ ದಿನಾಂಕ ಮತ್ತು ಸಮಯ ತಿಳಿಸಿ. ಅಭಿನಯ ಜೂನ್ 15ನೇ ತಾರೀಕು 6ನೇ ತಿಂಗಳ 2020 ಮೇಡಮ್. ಓಕೆ, ಹುಟ್ಟಿದ ಸಮಯ ಬೆಳಗ್ಗೆ 9:20 ಮೇಡಮ್. ಓಕೆ, ಗುರುಜಿ ಅವರಿದ್ದಾರೆ, ಮಾತನಾಡಿ. ಪ್ರಶ್ನೆ ಏನಿದೆ ಕೇಳಿ. ನಮಸ್ತೆ ಅಮ್ಮ. ನಮಸ್ಕಾರ ಗುರುಜಿ. 2023 ಹುಟ್ಟಿರೋದು. 15ನೇ ತಾರೀಕು ಗುರುಗಳೇ 20ನೇ ಇಸ್ವಿ
6ನೇ ತಿಂಗಳ ಗುರುಜಿ. 2020 23 23. 2020 ಮೊಮ್ಮಗನಮ್ಮ. ಹೌದು ಸರ್. ಸೋಮವಾರ ರೇವತಿ ನಕ್ಷತ್ರ ಮೀನ ರಾಶಿ ಬರುತ್ತೆ. ಸಾಮಾನ್ಯವಾಗಿ ಹೌದು ಗುರು. ನೋಡಿ, ಈ ಮೀನ ರಾಶಿ ಅಂತ ಹೇಳಿದ ತಕ್ಷಣ ಧನು ರಾಶಿ, ಮೀನ ರಾಶಿ ಬುದ್ಧಿವಂತರು ಇರ್ತಾರೆ. ಆದರೆ ಯಾವುದೇ ಒಂದು ಗ್ರಹ ರಾಷ್ಟ್ರಾಧಿಪತಿ ನೀಚ ಆಗಿದ್ದರೆ, ಬಲಹೀನನಾಗಿದ್ದರೆ ಸ್ವಲ್ಪ ಆ ಮಗುನ ಹಿಡಿಯೋದು ಕಷ್ಟ ಆಗುತ್ತೆ. ಹಠ ಜಾಸ್ತಿ ಮಾಡೋದು, ಹೇಳಿದ ಕೇಳಲ್ಲ, ಆ ರೀತಿ ಮುಂದಿನ ದಿನದಲ್ಲಿ ಬೆಳವಣಿಗೆ ಜಾಸ್ತಿ ಇರುತ್ತೆ. ಇದೇ ಮೀನರಾಶ ಅಧಿಪತಿಯಾದಂಥವನು ಗುರು ಗ್ರಹ ಆಗಿರ್ತಾನೆ. ಗುರು ಜಾತಕದಲ್ಲಿ ಸಪ್ತಮದಲ್ಲಿ ನೀಚ ಆಗಿದ್ದಾನೆ, ಶನಿ ಜೊತೆ ಸಂಯೋಗ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಗುರು ಶಾಂತಿಯನ್ನು ಮಾಡಿಸುವಂಥದ್ದು, ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡುವಂಥದ್ದನ್ನು ನೋಡ್ಕೋಬೇಕಾಗತ್ತೆ. ಮತ್ತು ಈ ಮಗುವಿನ ವಿಚಾರದಲ್ಲಿ ವಿದ್ಯಾಭ್ಯಾಸದಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ ಒಳ್ಳೆಯ ವಿದ್ಯಾವಂತನಾಗ್ತಾನೆ, ಅದರಲ್ಲಿ ಒಂದು ಮಾತಿಲ್ಲ. ಆದರೆ ಹೇಳಿದ ಮಾತು ಒಂದು ಚೂರು ಕೇಳಲ್ಲ, ಹಠ ಜಾಸ್ತಿ ಇರುವಂಥದ್ದು ಇರುತ್ತೆ. ಅದಕ್ಕೆ ಯಾವಾಗಲೂ ಅಷ್ಟೇ ಮಗುವಿಗೆ ಒಂದು ಗುರು ಶಾಂತಿಯನ್ನು ಮಾಡಿಸ್ತಾ ಬನ್ನಿ. ಮತ್ತು ಕನಕಪುಷ್ಯರಾಗ ಅಂತ ಒಂದು ಡಾಲರ್ ಮಾಡಿಸಿ ಒಂದು ರತ್ನವನ್ನು ಯಾವಾಗೂ ಕತ್ತಲ್ಲಿ ಆಗಲಿ ಸೊಂಟದಲ್ಲಿ ಹಾಕಿದ್ರೆ ಭಾಳ ಒಳ್ಳೆಯದು. ಅದು ಗುರು ಬಲಹೀನನಾಗಿರೋದ್ರಿಂದ ಫಲಗಳು ಅಷ್ಟಾಗಿ ಕೊಡೋದಿಲ್ಲ. ವಿದ್ಯಾಭ್ಯಾಸ ಏನೋ ಚೆನ್ನಾಗಿ ಆಗ್ಬಿಡುತ್ತೆ, ಆದರೆ ಕೆಲಸ ಕಾರ್ಯಗಳು ಮುಂದಿನ ಅಭಿವೃದ್ಧಿಯಲ್ಲಿ ನಡೆಯಾಗುವಂಥ ಸಾಧ್ಯತೆ ಇರುತ್ತಮ್ಮ. ಇಷ್ಟು ಮಾಡಿ ಒಳ್ಳೆಯದಾಗುತ್ತೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ, ನೋಡೋಣ. ಬಾಬು ಕರೆ ಮಾಡಿದ್ದಾರೆ ರಾಯಚೂರಿಂದ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕು? ಮೇಡಮ್ ನನ್ನ ಬಗ್ಗೆ ಕೇಳ್ಬೇಕು ಮೇಡಮ್. ಓಕೆ, ಹುಟ್ಟಿದ ದಿನಾಂಕ ಮತ್ತು ಸಮಯ ತಿಳಿಸಿ. 24/3/73 ಮೇಡಮ್. 24/3. ಕೇಳಿಸ್ತಾ ಇದೆಯಾ ನಮ್ಮ ಧ್ವನಿ? ಓಕೆ, ಕರೆ ಕಟ್ಟಾಗಿದೆ ಗುರುಜಿ. ನಾವು ಮಾತನಾಡ್ತಾ ಇದ್ವಿ ವಿವಾಹ ವಿಳಂಬದ ಬಗ್ಗೆ. ಸಾಕಷ್ಟು ಜನರು ಪೂಜೆ ಪುನಸ್ಕಾರ ಮಾಡ್ತಾರೆ, ಎಲ್ಲ ರೀತಿಯ ದೋಷಗಳನ್ನ ಪರಿಹಾರ ಮಾಡ್ಕೊಳ್ತಾರೆ. ಆದರೆ ಅದ್ಯಾವುದೋ ಅವರಿಗೆ ಪರಿಹಾರ ಆಗಿರೋದಿಲ್ಲ, ಅದು ಅವ್ರಿಗೆ ಗೊತ್ತಾಗಿರೋದಿಲ್ಲ. ಮತ್ತೆ ಮತ್ತೆ ಅವರು ವಿವಾಹ ವಿಳಂಬದ ಸಮಸ್ಯೆನ ಅನುಭವಿಸ್ತಾ ಇರ್ತಾರೆ. ಯಾಕೆ? ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡೋಣ. ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ, ನೋಡೋಣ. ಸುಧಾ ಕರೆ ಮಾಡಿದ್ದಾರೆ ಶಿವಮೊಗ್ಗದಿಂದ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆನೇ ಮೇಡಮ್. ಓಕೆ, ಹುಟ್ಟಿದ ದಿನಾಂಕ ಮತ್ತು ಸಮಯ ತಿಳಿಸಿ. ನಂದು ಹುಟ್ಟಿದ ದಿನಾಂಕ 8/3/78. 8/3/78. ಹುಟ್ಟಿದ ಸಮಯ ಸಂಜೆ 7:12. ಓಕೆ, ಗುರುಜಿ ಅವರಿದ್ದಾರೆ ಅಮ್ಮ, ಮಾತನಾಡಿ. ಪ್ರಶ್ನೆ ಏನಿದೆ ಕೇಳಿ. ನಮಸ್ತೆ ಗುರುಜಿ. ಹುಟ್ಟಿರುವಂಥ ಡೇಟ್ ಆಫ್ ಬರ್ತ್ ಬುಧವಾರ ಬರುತ್ತಮ್ಮ ನೀವು ಆ ದಿನ. ಶತಭಿಷ ನಕ್ಷತ್ರ, ಕುಂಭರಾಶಿ ಬರುತ್ತೆ. ಹೇಗಿದೆ ಆರೋಗ್ಯದ ವಿಚಾರದಲ್ಲಿ? ನನಗೆ ಆರೋಗ್ಯದ ತುಂಬಾನೇ ತೊಂದರೆ ಗುರುಜಿ. ಭಯ ಆಗೋದು, ಅಷ್ಟು ಒಂಥರ ಸಣ್ಣ ಪುಟ್ಟದಕ್ಕೂ ಭಯ ಆಗುತ್ತೆ ಗುರುಜಿ. ಒಂದು ಶಬ್ದ ಹಿಂಗೆ ಏನಾದ್ರು ಒಂದು ಅದಕ್ಕೂ ಭಯ ಅನ್ಸುತ್ತೆ ಒಂದೊಂದ್ಸರಿ. ಆರೋಗ್ಯ ಅಂತೂ ಯಾವಾಗ್ಲೂ ಸರಿ ಇರಲ್ಲ, ಏನಾದ್ರೂ ಒಂದಿರತ್ತೆ. ಆಮೇಲೆ ಗುರುಜಿ ನನಗೆ ನೀವು ಗೋಧಿ ಕೊಡಕ್ ಹೇಳಿದ್ರಿ, ಆದ್ರೆ ಅದ್ ಯಾವ ವಾರ ಕೊಡೋದು ಏನು ಅಂತ ನೀವೇನು ಹೇಳಲಿಲ್ಲ ಗುರುಜಿ. ನಾನು ಕೇಳಿದ್ದೆ ಮಾಧ್ಯಮದಲ್ಲಿ. ಹೇಳಿ ಗುರುಜಿ. ನೀವು ಗೋಧಿ ಯಾಕೆ ರೆಫರ್ ಮಾಡಿರೋದು ಅಂತ ಹೇಳಿದ್ರೆ, ನೀವು ಹಿಂದೇನು ಹೇಳಿದಾಗನು ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ. ನಿಮ್ಮ ಜಾತಕದಲ್ಲಿ ಆರೋಗ್ಯದ ಸಮಸ್ಯೆಗಳು ಪದೇ ಪದೇ ಕಾಡ್ತಾ ಇರುತ್ತೆ ಅನ್ನುವಂಥದ್ದಿದೆ. ಅದಕ್ಕೆ ಆರೋಗ್ಯಕಾರಕನಾದಂಥ ವ್ಯಯಸ್ಥಾನದಲ್ಲಿ ಬಲಹೀನನಾಗಿರೋದ್ರಿಂದ ಭಾನುವಾರ ಸಂಕ್ರಮಣಗಳು ಅಂತ ಬರುತ್ತೆ. ಸೂರ್ಯ ಒಂದು ರಾಶಿಯಿಂದ ಒಂದು ರಾಶಿ ಹೋಗುವಂಥದ್ದು, ಬದಲಾವಣೆ ಆಗುವಂಥದ್ದು ದಿನ ಏನಿರುತ್ತೆ ಅದನ್ನು ಸಂಕ್ರಮಣ ಅಂತ ಹೇಳ್ತೀವಿ. ಮಕರ ರಾಶಿಗೆ ಬಂದಾಗ ಮಕರ ಸಂಕ್ರಾಂತಿ ಹಬ್ಬದ ಆಚರಣೆ ರೀತಿಯಲ್ಲಿ ಆಚರಿಸುವಂಥದ್ದು ಪದ್ಧತಿ ಇರುತ್ತೆ. ಹಾಗಾಗಿ ಆ ದಿನ ನೀವು ಗೋಧಿಯನ್ನು ಕೊಡಬಹುದು. ಇನ್ನು ಭಯದ ವಿಚಾರದಲ್ಲಿ ಯಾಕೆ ಆ ರೀತಿ ಆಗುತ್ತೆ ಅಂದರೆ, ಚಂದ್ರ ಮನಸ್ಸಿನ ಕಾರಕ ಅಂತ ಹೇಳ್ತೀವಿ. ಮನಸ್ಸಿನ ಕಾರಕನು ಆರೋಗ್ಯಕಾರಕನ ಜೊತೆ ವ್ಯಯಸ್ಥಾನದಲ್ಲಿ ಬಲಹೀನನಾಗಿದ್ದಾನೆ. ಯಾವಾಗ ಆ ರೀತಿ ಇರುತ್ತಾನೋ ಆಗ ಮನಸ್ಸು ಅಷ್ಟು ದೃಢವಾದಂಥದ್ದು ಇರೋದಿಲ್ಲ. ಚಿಕ್ಕ ವಿಚಾರಕ್ಕೂ ಭಯ ಬೀಳುವಂಥದ್ದು, ಏನೋ ಆಗ್ಬಿಡುತ್ತೆ, ಏನೋ ಇದೆ, ಈ ರೀತಿ ಮನಸ್ಥಿತಿ ಆಗುವಂಥದ್ದು ಇರುತ್ತೆ. ಚಂದ್ರ ಬಲಹೀನನಾಗಿರ್ತಾನೆ. ಈ ರೀತಿ ಕಾಂಬಿನೇಷನ್ಸ್ ಇರುವಂಥದ್ದಾಗಿರೋದ್ರಿಂದ ಅಕ್ಕಿನೂ ದಾನ ಕೊಡೋದು ಬಹಳ ಒಳ್ಳೆಯಷ್ಟು. ಯಾಕಂದರೆ ಈಶ್ವರನ ದೇವಸ್ಥಾನ ಅಕ್ಕಿ ದಾನ ಕೊಡುವಂಥದ್ದು. ಯಾವಾಗಲೂ ಸಹ ನೀವು ಮಲ್ಕೊಳ್ಳುವಂಥ ರೂಮಲ್ಲಿ ಯಾವಾಗಲೂ ಈ ಕೆಲವೊಂದು ಪ್ರೇತ ಬಾಧೆ, ನೆಗೆಟಿವ್ ಎನರ್ಜಿ ಇಂಥದ್ದೆಲ್ಲ ದೂರ ಮಾಡುತ್ತೆ. ಈ ಅಷ್ಟಬಂಧನಗೆ ನಾವು ಯಾವಾಗಲೂ ಹಾಕ್ತಾನೆ ಇರ್ತೀವಿ ಜಡಭೂತಾಳಿ ಅಂತ, ಅದನ್ನು ಹಾಕಿ ಅಥವಾ ಅದನ್ನು ಕಟ್ಟಿದ್ದು ಬಾಗಿಲಲ್ಲಿ. ಈ ರೀತಿ ಮಾಡೋದ್ರಿಂದನೂ ನಿಮ್ಮ ಭಯ ಅನ್ನುವಂಥದ್ದು ವಾತಾವರಣ ಏನಿರುತ್ತೆ ಅದೆಲ್ಲ ನಿವಾರಣೆ ಆಗುವಂಥದ್ದು ಇರುತ್ತೆ. ಈಗಾಗಲೇ ನಾವು ತಾಯ್ತ ರೂಪದಲ್ಲಿನೂ ಮಾಡಿಕೊಡ್ತಾ ಇರ್ತೇವೆ. ಯಾವಾಗಾದರೂ ಅನುಕೂಲ ಆದಾಗ ಬಂದು ತೆಗೆದುಕೊಂಡೋಗಿ ಒಳ್ಳೆಯದಾಗುತ್ತೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಗುರುಜಿ. ನಾವು ಮಾತನಾಡ್ತಾ ಇದ್ವಿ, ನಾನು ಆಗಲೇ ಹೇಳ್ತಾ ಇದ್ದೆ, ಎಷ್ಟೊಂದು ಪರಿಹಾರ ಮಾಡ್ತಾರೆ, ಆದರೂ ಕೂಡ ಅವ್ರಿಗೆ ಆ ಸಮಸ್ಯೆ ಬಗೆಹರಿಯೋದೇ ಇಲ್ಲ, ದೋಷ ಹಾಗೇನೆ ಉಳ್ಕೊಂಡ್ಬಿಟ್ಟಿರುತ್ತೆ. ಯಾಕೆ ಈ ರೀತಿ ಸಮಸ್ಯೆ? ಈ ಪೂಜೆ ಪುನಸ್ಕಾರಗಳು ಎಲ್ಲ ಕಡೆಯೂ ಪರಿಹಾರಗಳನ್ನು ತೆಗೆದುಕೊಂಡಿರ್ತಾರೆ. ಒಂದಲ್ಲ 4 ಸತಿ ಮಾಡಿರ್ತಾರೆ.
ಆದರೂ ನಿಮಗೆ ಮದುವೆ ವಿಚಾರದಲ್ಲಿ ವಿಳಂಬ ಆಗ್ತಾ ಇರುತ್ತೆ. ನೋಡಿ, ಯಾವಾಗಲೂ ಅಷ್ಟೇ ಮದುವೆ ಯೋಗ ಇದೆಯಾ ಅನ್ನುವಂಥದ್ದು ಮೊದಲಿಗೆ ತಿಳ್ಕೊಳ್ಬೇಕಾಗಿರುವಂಥದ್ದು. ನಾನು ಹಾಗೆ ಭಾಳ ಜನ ಬಂದಾಗ ಹೇಳಿಬಿಡ್ತೇನೆ, ನೋಡಿ ನೀವೇನೇ ಪೂಜೆಗಳು ಮಾಡಿ ಏನೇ ಮಾಡಿ ಈ ಮಗುಗೆ ಮದುವೆ ಅನ್ನುವಂಥದ್ದು ಯೋಗ ಇಲ್ಲ. ಅಕಸ್ಮಾತ್ ಮದುವೆ ಆದ್ರೇನು ವೈವಾಹಿಕ ಜೀವನ ಚೆನ್ನಾಗಿರಲ್ಲ, ಬಿಟ್ಟೋಗುತ್ತೆ. 3 ಮದುವೆ ಅಲ್ಲ 4 ಮದುವೆ ಆದ್ರೇನು ಕಷ್ಟ ಇವರ ಜೀವನ ಅಂತ. ಯಾಕಂದರೆ ಜಾತಕದಲ್ಲಿ ಅವರ ಮದುವೆಯ ಯೋಗಗಳ ವಿಚಾರಕ್ಕೆ ಸಂಬಂಧಪಟ್ಟಂಥ ಲೆಕ್ಕಾಚಾರವನ್ನು ಮಾಡಬಹುದು. ಯಾವಾಗ ನಾನು ಆಗಲೇ ಹೇಳ್ತಾ ಇದ್ದೆ, ಕೇತು ಇದ್ದಾಗ ಪ್ರೇತ ಬಾಧೆ, ನೆಗೆಟಿವ್ ಎನರ್ಜಿ, ವಿಘ್ನಗಳು ಜಾಸ್ತಿ ಬರುತ್ತೆ ಮದುವೆ ವಿಚಾರದಲ್ಲಿ ಅಂತ. ಅದೇ ರೀತಿ ಕೇತುವಿನ ಜೊತೆ ಶನಿ ಸಂಯೋಗವಾಗಿರುವಂತಹ ಕೆಲವು ರಾಶಿಯಲ್ಲಿ ಇತ್ತು ಅಂತ ಹೇಳಿದ್ರೆ ಅಂಥವ್ರಿಗೂ ವಿವಾಹ ಅನ್ನುವಂಥದ್ದು ಯಾವುದೇ ಪೂಜೆ ಪುನಸ್ಕಾರಗಳು ಮಾಡಿದ್ರೂ ಫಲಗಳು ಲಭ್ಯ ಆಗೋದಿಲ್ಲ. ಅದನ್ನು ನಾವು ಸನ್ಯಾಸಿ ಯೋಗ ಅಂತ ಹೇಳ್ತೀವಿ. ಅದರಿಂದ ಮದುವೆ ಆಗೋದೇ ಇಲ್ಲ ಅನ್ನುವಂಥದ್ದು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ. ಓಕೆ ಗುರುಜಿ, ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ. ಮುಂಬೈಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕು ವಿಜಯ್ ಅವರೇ? ವಿಜಯ್, ನನ್ನ ಬಗ್ಗೆ ಕೇಳಲಿಕ್ಕೆ. ಓಕೆ, ಹುಟ್ಟಿದ ದಿನಾಂಕ ಮತ್ತು ಸಮಯ ತಿಳಿಸಿ. ನಮಸ್ತೆ. ಹುಟ್ಟಿದ ದಿನಾಂಕ ಮತ್ತು ಸಮಯ ತಿಳಿಸಿ. 28/8/1971. 1981. ಹುಟ್ಟಿದ ಸಮಯ 1971. ಹೌದು. ಓಕೆ, ಹುಟ್ಟಿದ ಸಮಯ ಸಂಜೆ 5 ಗಂಟೆ. ಓಕೆ, ಗುರುಜಿ ಅವರಿದ್ದಾರೆ, ಮಾತನಾಡಿ. ಪ್ರಶ್ನೆ ಏನಿದೆ ಕೇಳಿ. ನಮಸ್ತೆಪ್ಪ. ನಮಸ್ತೆ. 28ನೇ ತಾರೀಕು ಹುಟ್ಟಿರೋದು? 28. 8/71 ಇಸ್ವಿ. ಆ ದಿನ ನಾವು ಡೇಟ್ ಆಫ್ ಬರ್ತಲ್ಲಿ ನೋಡೋಕೆ ಹೋದ್ರೆ ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ, ಶನಿವಾರ ಜನನ ಆಗಿರುವಂಥದ್ದು. ಏನು ಅಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀರಾ? ಇರೋದು ಅಲ್ಲೇನ ಇದ್ದೀರಾ? ಎಷ್ಟು ದಿನ ಆಯ್ತು ಹೋಗಿ? ನಾವು ಇಲ್ಲೇ ಉಂಟು. ನಮಗೊಂದು 3 ವರ್ಷ ಮೊದಲೊಂದು ಸ್ವಲ್ಪ ಕಾರ್ ಆಕ್ಸಿಡೆಂಟ್ ಆಗಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಓಕೆ. ಈಗ ವಾಪಸ್ ಬಿಸ್ನೆಸ್ ಬಾಂಬೆ ಬಂದು ಸ್ಟಾರ್ಟ್ ಮಾಡಿದ್ದೆ. ಮುಂದೆ ಏನಂತ ಹೇಳ್ಬೇಕು? ಖಂಡಿತ. ನಿಮಗೆ ಬಿಸ್ನೆಸ್ ವಿಚಾರದಲ್ಲಿ ನೋಡೋಕೆ ಹೋದರೆ ದಶಮ ಸ್ಥಾನ ಉದ್ಯೋಗ ಸ್ಥಾನ ಅಂತ ಹೇಳ್ತೀವಿ. ಇಲ್ಲಿ ಶುಕ್ರ ಜಾತಕದಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ ಅಷ್ಟಮದಲ್ಲಿದೆ, ಸ್ವಲ್ಪ ರಿಸ್ಕ್ ಜಾಸ್ತಿ ತೊಗೋಬೇಕಾಗುತ್ತೆ. ವರ್ಷಫಲದಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ ಗೋಚಾರದಲ್ಲಿ ಗುರುಬಲ ಇಲ್ಲ. ಏಪ್ರಿಲ್ವರೆಗೂ ಏನು ಕೈ ಹಾಕಿದೋ ಕೆಲಸಗಳು, ಬಿಸ್ನೆಸ್ ವಿಚಾರ, ವ್ಯವಹಾರದಲ್ಲಿ ಸ್ವಲ್ಪ ಇನ್ ಟೈಮ್ಗೆ ಆಗೋದಿಲ್ಲ. ಮತ್ತು ದುಡ್ಡು ಕಾಸಲ್ಲಿನೂ ಸ್ವಲ್ಪ ಸಮಸ್ಯೆಗಳು ಎದುರಾಗಬಹುದು. ಹಾಗಾಗಿ ನೀವು ಸಾಧ್ಯವಾದಷ್ಟು ಏನು ಮಾಡ್ಕೊತೀರಾ ಅಂತ ಹೇಳಿದ್ರೆ ಅವರೆಕಾಳು ಮತ್ತು ಅಕ್ಕಿ. ನಿಮ್ಮ ಜನ್ಮ ನಕ್ಷತ್ರ ಯಾವತ್ತು ಬರುತ್ತೆ ಅಂತ ನೋಡ್ಕೋಬೇಕು. ನಿಮ್ಮ ಜನ್ಮ ನಕ್ಷತ್ರ ಅನುರಾಧ ನಕ್ಷತ್ರ, ಅಲ್ಲೇ ಯಾವುದಾದ್ರೂ ದಕ್ಷಿಣಾಮೂರ್ತಿ ಆಗ್ಬೋದು ಅಥವಾ ಈಶ್ವರನ ದೇವಸ್ಥಾನ ಆಗ್ಬೋದು, ಅದನ್ನು ದಾನ ಮಾಡ್ತಾ ಬನ್ನಿ. ಮತ್ತು ಮಾಡುವಾಗ ಒಂದು ಸಂಕಲ್ಪ, ಒಳ್ಳೆಯದಾಗಲಿ, ಬಿಸ್ನೆಸ್ ಕೈ ಹಾಕ್ತಾ ಇರುವಂಥದ್ದು ಇಂಪ್ರೂವ್ಮೆಂಟ್ ಆಗಲಿ ಅನ್ನುವಂಥದ್ದು ಮಾಡ್ಕೋಬೇಕಾಗುತ್ತೆ. ಮತ್ತು ಈ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ಗೆ ನಾವು ಈಗಾಗಲೇ ಈ ಸುದರ್ಶನ ಚಕ್ರವನ್ನು ಬರೆದು ಕೊಡ್ತಾ ಇರ್ತೀವಿ. ಅಂದರೆ ಮಾಡುವಂಥ ಕೆಲಸದಲ್ಲಿ ಅಲ್ಲಿಗಲ್ಲಿಗಾದರೂ ಸರಿ ಹೋಗಲಿ, ಯಾಕಂದರೆ ಟೈಮ್ ಸರಿ ಇಲ್ದಾಗ ಸಾಲ ಮಾಡಿಕೊಂಡು ಇನ್ನಷ್ಟು ಸಮಸ್ಯೆಗಳು ಬರಬಾರ್ದಲ್ವಾ. ಹಾಗಾಗಿ ನಿಮಗೆ ಬಿಸ್ನೆಸ್ ವಿಚಾರದಲ್ಲಿ 2024 ಮೇ ನಂತರ ಬಹಳ ಉತ್ತಮವಾದಂಥ ಅಭಿವೃದ್ಧಿ ಇರುತ್ತೆ. ಆದರೆ ಈಗ ಪ್ರಸ್ತುತ ಒಂದು 4-5 ತಿಂಗಳು ಸ್ವಲ್ಪ ಕಷ್ಟ ಆಗಬಹುದು. ಸ್ವಲ್ಪ ಯಾವುದೇ ಹೊಸದಾಗಿ ದೊಡ್ಡದಾದಂಥ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ, ಸಮಸ್ಯೆಗಳು ಬರುತ್ತೆ. ಆದಷ್ಟು ಈಶ್ವರನ ಆರಾಧನೆ ಮಾಡ್ಕೊಳ್ಳಿ. ದಕ್ಷಿಣಾಮೂರ್ತಿ ಅಥವಾ ಈಶ್ವರನ ದೇವಸ್ಥಾನಕ್ಕೆ ನೀವು ಅವರೆಕಾಳು, ಅಕ್ಕಿ ದಾನ ಮಾಡಿ. ಇಷ್ಟು ಮಾಡಿ ಒಳ್ಳೆಯದಾಗುತ್ತೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಗುರುಜಿ. ಮತ್ತಷ್ಟು